ಭಾರ್ಗವಿ ಅವಳಿಲ್ಲ ಸ್ವಾಮಿ, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಲು. ಏನು ಹೊರಟೋದ್ಲ? ಅಂದ್ರೆ ಕಾಲೋನಿನಲ್ಲಿ ಯಾರೋ ಓಡೋದ್ರು ಅಂತ ಹೇಳ್ತಾ ಇದ್ರು, ಅದು ಭಾರ್ಗವಿನೇನಾ? ನಾನು ಏನೋ ಅನ್ಕೊಂಡಿದ್ದೆ, ಆದರೆ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಅರ್ಥ ಆಯ್ತು. ನಮ್ಮ ಪ್ಲಾನ್ ಪ್ರಕಾರನೇ ಇವಳನ್ನ ಸರಿಯಾಗಿ ಟ್ರ್ಯಾಪ್ ಮಾಡಿದ್ಯಾ. ನನ್ನ ಕೇಸ್ಗೆ ಅಡ್ಡ ಆಗಿದ್ದ ಇವಳನ್ನ, ಐ ಮೀನ್ ಭಾರ್ಗವಿ LLBನ ಪ್ರೀತಿ ಅಂತ ಟ್ರ್ಯಾಪ್ ಮಾಡಿ ನನಗೋಸ್ಕರ ಮದುವೆ ಆದ್ಯಾ. ಯು ಆರ್ ಜಸ್ಟ್ ಅಮೇಝಿಂಗ್. ಭಾರ್ಗವಿ, ಯಾಕೆ ಭಾರ್ಗವಿ ನನ್ ಮೇಲೆ ಕೋಪನಾ? ಅಯ್ಯಯ್ಯೋ, ನಿಮ್ಮೇಲೆ ಕೋಪ ಮಾಡ್ಕೊಳ್ಳೋಷ್ಟು ದೊಡ್ಡೋಳ್ ನಾನಲ್ಲ ಅಜ್ಜಿ. ಕೋಪಕ್ಕೆ ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ. ತಪ್ಪು ನಡೆದಾಗ ಕೋಪ ಬರೋದು ಸಹಜನೇ. ಹಾಗಂತ ಬೇಜಾರ್ ಮಾಡ್ಕೊಂಡು ಕೂರ್ಬಾರ್ದಮ್ಮ. ಕೋಪದಲ್ಲಿ ಕುಯ್ಕೊಂಡ್ ಮೂಗು ಆಮೇಲೆ ವಾಪಸ್ ಬರುತ್ತಾ ಹೇಳು? ಇಂಥ ಮಾತಿಗೆ ಕರ್ಕೋ ಮನಸ್ಥಿತಿಯಲ್ಲಿ ನಾನಿಲ್ಲ. ಅಷ್ಟಕ್ಕೂ ಇವಾಗ ಏನ್ ಉಳಿದಿದೆ ಅಜ್ಜಿ ಮಾತಾಡಕ್ಕೆ? ಕಣ್ ತೆರೆದು ನೋಡು. ನನ್ ಮಗನ ಮೋಸದಾಟ ನಿನಗ್ ಗೊತ್ತಲ್ವಾ? ನಿನ್ನ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಅನುಮಾನ ಹುಟ್ಟಾಕೋದಕ್ಕೆ ಅವನು ಹೀಗ್ ಮಾಡಿದಾನೆ. ಅವನ ಆಟಕ್ ನೀನ್ ಬಲಿ ಆಗ್ಬೇಡಮ್ಮ. ನಾನ್ ಬಲಿಯಾಗಿದ್ದು ನಿಮ್ ಮಗ ಮಾಡಿದ ಮೋಸದಿಂದ ಅಲ್ಲ, ಅವ್ರ ಮಗ ಮಾಡಿದ ನಂಬಿಕೆ ದ್ರೋಹದಿಂದ ಅಜ್ಜಿ. JP ಪಾಟೀಲಿಂದ ಮತ್ತಿನ್ನೇನು ನಿರೀಕ್ಷೆ ಮಾಡಕ್ ಆಗಲ್ಲ. ಆದ್ರೆ ನಿಮ್ಮ ಮೊಮ್ಮಗ ಪ್ರೀತಿ ಹೆಸರಲ್ಲಿ ಸಂಚು ಮಾಡಂದಲ್ಲ, ಅದಕ್ಕೇನ್ ಹೇಳ್ತೀರ ಅಜ್ಜಿ? ನೀವು ಮೊನ್ನೆ ಅಯ್ಯೋ ಭಾರ್ಗವಿ ನಿನ್ಗೆ ಮದ್ವೆ ಆಗೋಯ್ತಾ ಅಂತ ಕೇಳಿದ್ದು ನನ್ ಮೇಲಿನ ಕಾಳಜಿಗೆ ಅನ್ಕೊಂಡೆ. ಆದ್ರೆ ನಿಮ್ ಮೊಮ್ಮಗನ್ ಭವಿಷ್ಯ ನಾನಿದಿನ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಿದ್ದೀರಾ ಅಂತ ನನ್ ಬುದ್ಧಿಗೆ ಹೊಡೆಯಲೇ ಇಲ್ಲ ಅಜ್ಜಿ. ಎಷ್ಟೇ ಆದ್ರೂ ನಿಮ್ ಮೊಮ್ಮಗ ನಿಮ್ ಮಗ ಅಲ್ವಾ? ನೀವೇನಿಗೆ ಬಿಟ್ಕೊಡ್ತೀರಾ ಹೇಳಿ? ಭಾರ್ಗವಿ, ಕಾಮಾಲೆ ಕಣ್ಣು ಕಾಣೋದೆಲ್ಲ ಹಳದಿ ಅನ್ನೋ ತರ ಕೋಪದಲ್ಲಿ ನಿಂಗೆಲ್ಲ ತಪ್ಪಾಗಿ ಕಾಣಿಸ್ತಿದೆ. ನಾನು ಯಾವತ್ತಿದ್ರೂ ನಿನ್ ಪರವಾಗಿ, JP ಪರವಾಗಿರ್ಲಿಲ್ಲ, ಒಂದು ಹೆಣ್ಣಿನ ಪರವಾಗಿದ್ದ. ನಿನಗ್ ಗೊತ್ತಿದೆ ಅಲ್ಲ. ಈಗ್ಲೂ ಅಷ್ಟೇ, ನಾನು ನಿನ್ ಪರವಾಗೇ ಇದ್ದೀನಿ. ನೀನು ನಮ್ಮನೆ ಸೊಸೆಯಾಗಿ ಬಂದಿದ್ದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಂಗೆ? ಯಾಕೆ ಕೇಸ್ ಇಲ್ಲಿಗೆ ಮುಚ್ಚೋಗ್ಬಿಡತ್ತೆ ಅಂತಾನಾ? ನೀವಿಬ್ರು ಏನ್ ಹೇಳ್ತಾ ಇದ್ದೀರಾ? ಅರ್ಜುನ್ ಭಾರ್ಗವಿನ್ ಪ್ರೀತಿಸ್ತಾ ಇದ್ದಾನ? ಹೌದು ಅಮ್ಮ, ನಾವಿಬ್ರು ಅದಕ್ಕೆ ಟೆನ್ಷನ್ ಆಗಿದ್ದು. ಡ್ಯಾಡ್, ಅದೆಲ್ಲ ಬಿಟ್ಟಾಕಿ ಮೊದಲು ಇನ್ ಡೀಟೇಲ್ ಆಗಿ ಹೇಳಿ ಏನಾಯ್ತು ಅಂತ. ಏನಿಲ್ಲಮ್ಮ, ನಾನು ಹೋಗಿ JPಗೆ ಹೇಳಿದೆ. JP ತುಂಬ ಕೋಪ ಮಾಡ್ಕೊಂಡ. ಆಮೇಲೆ ಆ ಅರ್ಜುನ ಕರೆದು ಅವನಿಗೆ ಬೈದ, ಹೊಡಿಯೋಕ್ಕೂ ಹೋದ. ನಾನೇ ತಡೆದೆ. ಆಮೇಲೆ ಅವನ ಮನೆಯಿಂದ ಆಚೆ ಹಾಕಕ್ಕೆ ಹೋದ. ನಾನು ತಡೆದೆ. ನೋಡಪ್ಪ, ನನ್ನ ಅಳಿಯನ ಹತ್ರ ಹೀಗೆಲ್ಲ ನಡ್ಕೋಬಾರ್ದು ಅಂತ ಹೇಳಿದ್ದಕ್ಕೆ ಅವನ್ ಸಮಾಧಾನ ಆದ. ಆಮೇಲೆ ಅವನ್ನ ಕರೆದು ಅವನು ವಾರ್ನ್ ಮಾಡಿದಾನೆ, ಇನ್ನೊಂದ್ಸಲಿ ಆ ಹುಡುಗಿಯಿಂದ ಹೋಗ್ಬೇಡ ಅಂತ. ಅರ್ಜುನ್ ಅಷ್ಟೇ, ಮತ್ತೆ ಆ ಹುಡುಗಿಯಿಂದ ಹೋಗಲ್ಲ. ಅಂದ್ರೆ ಆದಷ್ಟು ಬೇಗ ನನ್ನ ಅರ್ಜುನ್ ಮದ್ವೆ ನಡೆಯುತ್ತೆ. ಸೋ ಎಕ್ಸೈಟೆಡ್. ಡ್ಯಾಡ್, ನಾನು ಈಗಲೇ ಹೋಗಿ ನನ್ನ ಅರ್ಜುನ್ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ವಂದನಾ, ಹೋಗೋದ್ ಬೇಡ. ನೋಡು, ಈಗಷ್ಟೇ JP ಅವನು ಬೈದಿದ್ದಾನೆ. ಅದರಿಂದ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಲ್ವಾ? ಓ ಹೌದಲ್ವಾ?
ಅರ್ಜುನ್ ನನ್ ಗಂಡ ಆಗೋನು. ಮುಂದೆ ಅವನಿಗೂ ಹರ್ಟ್ ಆಗ್ಬಾರ್ದು. ಒಟ್ನಲ್ಲಿ ನಮ್ಮಿಬ್ರು ಮದ್ವೆ ನಡೆದ್ರೆ ಸಾಕು, ಅಷ್ಟೇ ಸಾಕು. ಅಲ್ಲ, ನೀವಿಬ್ರಿಗೆ ಏನಾಗಿದೆ? ಅರ್ಜುನ್ ಬೇರೆ ಹುಡುಗಿನ ಪ್ರೀತಿಸ್ತದಾನೆ ಅಂತ ಗೊತ್ತಿದ್ರು ಯಾಕೆ ಹಿಂಗ ಆಡ್ತಿದ್ದೀರಾ? ಬೇರೆ ಹುಡುಗಿನ ಮನ್ಸಲ್ಲಿ ಇಟ್ಕೊಂಡಿರೋ ಹುಡುಗನ ಜೊತೆ ಹೇಗ್ ಜೀವನ ಮಾಡ್ತೀಯಾ? ಮಾಮ್, ಅದೆಲ್ಲ ನನಗೆ ಗೊತ್ತಿಲ್ಲ ಮಾಮ್. ಅವನ್ ಯಾರನ್ನೇ ಪ್ರೀತಿಸ್ಲಿ, ಮದ್ವೆ ಮಾತ್ರ ಇವಂತಾನೇ ಆಗ್ಬೇಕು ಅಲ್ವಾ ಡ್ಯಾಡ್? ಮದ್ವೆ ಆದ್ಮೇಲೆ ಅವನನ್ನ ಹೇಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ನಾನ್ ನೋಡ್ಕೋತೀನಿ. ಆಗತ್ತೆ, ಆದಷ್ಟು ಬೇಗ ಆಗತ್ತೆ. ನನ್ನ ಅರ್ಜುನ್ ಮದ್ವೆ ಆದಷ್ಟು ಬೇಗ ಆಗತ್ತೆ. ಆಗತ್ತೆ ಆಗತ್ತೆ, ಇಷ್ಟು ಬೇಗ ನನ್ನ ಅರ್ಜುನ್ ಮದ್ವೆ ನಡೆಯುತ್ತೆ. ಆಮೇಲೆ ನಾನಮ್ಮನೆ ಸೊಸೆ ಆಗ್ತೀನಿ. ಅನ್ಪುಣಮ್ಮ ಅವ್ರೆ, ಯಾರ್ದು ಯಾರು ಪುಣ್ಯದು? ಅನ್ಪುಣಮ್ಮ ಅವ್ರೆ, ಯಾರ್ರಿ ಅದು? ಓ, ನೀವಾ? ಅವತ್ತೇನೋ ನೀವು ಸಿಟ್ಟಲ್ಲಿ ನನ್ನ ಬೈದ್ ಕಳ್ಸ್ಬಿಟ್ರಿ, ಅದಕ್ಕೆ ನಾನೇ ಮನಸ್ಸು ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ. ಆದ್ರೆ ಇವತ್ತಂತೂ ಬೈಯುವಾಗೇ ಇಲ್ಲ. ಯಾಕೆಂದ್ರೆ ಚಿನ್ನದಂತ ಸಂಬಂಧ ತಂದಿದ್ದೀನಿ ನಿಮ್ಗೆ. ಈಗ ಯಾವ ಸಂಬಂಧನೂ ಬೇಡ ರಮಣ. ಎಣ್ಣೆತ್ತವರಾಗಿ ಈಗ ಬೇಡ ಬೇಡ ಅನ್ಬಾರ್ದು ಅನ್ಪುಣಮ್ಮ. ಈಗಿನ ಕಾಲದ ಹೆಣ್ಮಕ್ಳನ್ನ ನಂಬಕ್ಕೆ ಆಗೋದಿಲ್ಲ. ನಾನು ನಮ್ಮ ಭಾರ್ಗವಿ ಬಗ್ಗೆ ಹೇಳಿದ್ದಲ್ಲ, ಸಾಮಾನ್ಯವಾಗಿ ಹುಡುಗಿರು ಇರ್ತಾರೆ ಅಂತ ಹೇಳಿದೆ ಅಷ್ಟೇ. ನಮ್ಮ ಭಾರ್ಗವಿಗೆ 7 ಮಾಡ್ಸಿರೋ ಹುಡುಗನ್ ತರನೇ ಇದ್ದಾನೆ. ನೀವು ಬೇಡ ಅನ್ನೋ ಮಾತೇ ಇಲ್ಲ. ರೀ ಸ್ವಾಮಿ, ನಾನು ಬೇಡ ಅಂತ ಹೇಳಿದ್ನಲ್ಲ, ನಮ್ಗೇನು ಬೇಡ, ಹೊರಟೋಗಿ. ಅಲ್ಲ, ಈಗ ಬೇಡ ಅಂದ್ರೆ ಹೇಗೆ? ನನ್ಗೆ ಗೊತ್ತಿಲ್ಲದೆ ಬೇರೆ ಬ್ರೋಕರ್ಗೆ ಯಾರಿಗಾದ್ರೂ ಕೊಟ್ಟು. ಹಾಗಲ್ಲ ರಮಣ, ಅದು ಸರಿ ಬಿಡಿ, ನಾನೇ ಭಾರ್ಗವಿನ ಕೇಳ್ತೀನಿ. ಅವಳು ಬೇಡ ಅಂದ್ರೆ ನಾನೇ ಹೊರಟೋಗ್ತೀನಿ. ಭಾರ್ಗವಿ, ಭಾರ್ಗವಿ. ಅವಳಿಲ್ಲ ಸ್ವಾಮಿ, ಮನೆ ಮಠ ಎಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಲು. ಏನು ಹೊರಟೋದ್ಲಾ? ಅಂದ್ರೆ ಕಾಲೋನಿನಲ್ಲಿ ಯಾರೋ ಓಡೋದ್ರು ಅಂತ ಹೇಳ್ತಾ ಇದ್ರು. ಅದು ಭಾರ್ಗವಿನೇನಾ? ಪರವಾಗಿಲ್ಲ ಅನ್ಪೂರ್ಣಮ್ಮ, ನಿನ್ನ ಮಗಳು ಬಲೆ ಚಾಲಾಕಿ. ಅರ್ಥ ಆಯ್ತು ಬಿಡಿ ರವೀಂದ್ರ ಅವರೇ. ಕಮಿಷನ್ ಕೊಡಕ್ಕೆ ನಿಮ್ಮ ಹತ್ರನೂ ಕಾಸಿಲ್ಲ, ಅವಳಿಗೂ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಅದಕ್ಕೆ ಅಕ್ಕನ ತರನೇ ಆದಿಲೋ ಬೀದಿಲೋ ಯಾವಳನ್ನ ಕರ್ಕೊಂಡು ಹೋಗಿರ್ತಾಳೆ ಅಷ್ಟೇ ಅಲ್ವಾ? ಬಾಯ್ ಮುಚ್ಚ್ರಿ. ಸುಮ್ನೆ ಇದೀವಿ ಅಂತ ಊರ್ ತುಂಬಾ ಮಾತಾಡ್ತಾ ಇದ್ದೀರಾ. ನಮ್ಮನೆ ಬಾಗ್ಲ ಬನ್ನಿ ಅಂತ ನಾನ್ ನಿಮ್ಮನ್ ಕರೆದಿದ್ದ. ಇನ್ನೊಂದ್ಸಲ ನನ್ ಗಂಡನ್ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಬಾಯಿ ಬರೆ ಹಾಕ್ಬಿಡ್ತೀನಿ. ಬಾಯ್ ಮುಚ್ಕೊಂಡು ಹೋಗಿ ಇಲ್ಲಿಂದ. ಹೋಗ್ತೀನಮ್ಮ, ನಾನೇನು ಇಲ್ಲೇ ಜಾಂಡ ಊರಕ್ ಬಂದಿಲ್ಲ. ಓಹ್, ಬರೆ ಹೇಳಿದಾರಂತೆ ಬರೆ. ಅದನ್ನ ನಿಮ್ಮ ಮಕ್ಳಿಗೆ ಎಳ್ದಿದ್ರೆ ಯಾವನ್ ಜೊತೆನ ಓಡೋಗ್ದೇನೆ ನಿಮ್ಮ ಮನೇಲಿ ಅದ್ಬಸ್ತಲ್ಲೇ ಇರ್ತಿದ್ರೇನೋ. ಮಕ್ಳನ್ನ ತಲೆ ಮೇಲೆ ಕೂರ್ಸ್ಕೊಂಡ್ರೆ ಹೀಗೆ ಆಗೋದು. ನೋಡಿ ಅಜ್ಜಿ, ನಾನ್ ಪ್ರೀತಿ ಮಾಡಿದ್ ನಿಜ. ಆದ್ರೆ ನನ್ನ ವೈರಿ, ನನ್ನ ತಂದೆ ವೈರಿ ಆಗಿದ್ದ JP ಪಾಟೀಲ್ ಮಗ ಅರ್ಜುನ್ ಅಂತ ನನಗೆ ಮೊದ್ಲೇ ಗೊತ್ತಿದ್ರೆ ನಾನು ಅವ್ರನ್ನ ಪ್ರೀತಿನೂ ಮಾಡ್ತಿರ್ಲಿಲ್ಲ, ಮದ್ವೆನೂ ಹೋಗ್ತಿರ್ಲಿಲ್ಲ, ಈ ಮನೆಗಂತೂ ಬರ್ತಾನೆ ಇರ್ಲಿಲ್ಲ. ಅವಾಗ ನೀವು ಯಾರ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಅಜ್ಜಿ? ಒಂದೇ ದಿನದಲ್ಲಿ ನನ್ನ ಜೀವನನೇ ಬದಲಾಗೋಯ್ತಜ್ಜಿ. ಆ ಕಡೆ ನನ್ನನ್ನೇ ನಂಬ್ಕೊಂಡಿದ್ದಂತ ನನ್ನ ತಂದೆ ತಾಯಿನ ನಾನು ಬಿಟ್ಟು ಬಂದೆ. ಈ ಕಡೆ ನನ್ನ ಅಜ್ಜನ ಕಡೆ ನಾನು ಹೋದೆ. ಈ ಮೋಸದಾಟಕ್ಕೆ ದೇವರಾಟದ ಹೆಸರು ಕೊಡಬೇಡಿ ಅಜ್ಜಿ. JP ಹೇಳ್ತಿರೋಳನ್ನ ನಂಬ್ತಿರೋ ನೀನು, ಅರ್ಜುನ್ ಹೇಳ್ತಿರೋ ಸತ್ಯನ ಯಾಕೆ ನಂಬ್ತಿಲ್ಲ ನೀನು? ಅಜ್ಜಿ,
ಇಲ್ಲಿ ಯಾರ ಹಾಲು ಯಾರ ಹಾಲ ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ನನ್ಗಿಲ್ಲಿ ಯಾರ ಮಾತಿನ ಮೇಲೂ ನಂಬಿಕೆ ಬರ್ತಾ ಇಲ್ಲ. ಇಷ್ಟು ವರ್ಷ ಈ ಮನೇಲಿ ಕೆಲಸ ಮಾಡ್ಕೊಂಡಿದ್ದಂತ ಸಂಧ್ಯಾಗೆ ಇವ್ರ ಕನಿಕರ ತೋರಿಸ್ಲಿಲ್ಲ. ಅಂಥದ್ರಲ್ಲಿ ನನ್ ಬಗ್ಗೆ ಕಾಳಜಿ ತೋರಿಸ್ತಾರ? ಭಾರ್ಗವಿ, ಯಾರ ಬಗ್ಗೆ ಬೇಕಾದ್ರೂ ಅನುಮಾನ ಪಡು, ಆದ್ರೆ ಅರ್ಜುನ್ ಬಗ್ಗೆ ಮಾತ್ರ ಚಿಂತೆ ಬೇಡ. ಪ್ರೀತಿಸ್ತೋಳ್ಕೊಳ್ಳಿಕ್ ತಾಳಿ ಕಟ್ಟಕ್ ಧೈರ್ಯ ಇದ್ದಿದ್ ನಿಮ್ಮ ಮೊಮ್ಮಗಂಗೆ ಸತ್ಯ ಹೇಳಕ್ ಯಾಕೆ ಧೈರ್ಯ ಬರ್ಲಿಲ್ಲ? ಅದಕ್ಕೆ ಮೋಸ ಅಂತಾನೆ ಅಂತಾರೆ ತಾನೆ. ನನ್ನನ್ನ ಇದೆಂತ ಧರ್ಮ ಸಂಕಟಕ್ಕೆ ಸಿಕ್ಕಾಕ್ಸ್ಬಿಟ್ಟೆ ನೋಡಿ. ನಾನಿವಾಗ ಈ ಮನೇಲೂ ಇರಕ್ಕಾಗಲ್ಲ, ನಮ್ಮನೆಗೂ ವಾಪಸ್ ಹೋಗಕ್ಕಾಗಲ್ಲ. ಏನು ಅಂತ ಮಾತಾಡ್ತಿದ್ಯಾ ಭಾರ್ಗವಿ? ನೀನೀಗ ಈ ಮನೆ ಮಗನ ಹೆಂಡ್ತಿ, ಈ ಮನೆ ಸೊಸೆ, ಈ ಮನೆ ಇನ್ ಮುಂದೆ ನಿನ್ನ ಮನೆ ಭಾರ್ಗವಿ. ನಮ್ಗೆಲ್ಲ ಇಲ್ಲಿರೋದಕ್ಕೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ನೀನೆಲ್ಲೂ ವಾಪಸ್ ಹೋಗ್ಬಾರ್ದು, ಇಲ್ಲೇ ಇದ್ದು ನಿನ್ ಸಂಸಾರನ ಉಳಿಸ್ಕೋಬೇಕು. ನೀನು ನಿನ್ ಗಂಡ ಇರೋ ಜಾಗದಲ್ಲಿ ನೀನ್ ಇರಬಾರ್ದು ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ. ನಿಂಗೀಗ ಮದ್ವೆ ಆಗಿದೆ. ಈ ತಾಳಿ ಜೊತೆ ಗಂಡು ಹೆಣ್ಣಿಗೆ ಗೊತ್ತೋ ಗೊತ್ತಿಲ್ದೇನೋ ಕೆಲವು ಜವಾಬ್ದಾರಿಗಳು ಬರುತ್ತೆ. ನೀನು ಈ ಮನೆ ಶಕ್ತಿ, ಈ ಮನೆ ಚೈತನ್ಯ. ನಿನ್ನಿಂದ ಈ ಮನೆಯಲ್ಲಿ ಎಷ್ಟೋ ಒಳ್ಳೆ ಕಾರ್ಯಗಳು ನಡೆಯುತ್ತೆ. ನೀವೇನೇ ಹೇಳಿದ್ರು ಅರ್ಜುನ್ ಜೆ.ಪಿ. ಪಾಟೀಲ್ ಮಗಾನೆ. ಇದನ್ನ ಮರ್ತು ಹೇಗ್ ಬದುಕ್ಲಿ? ಮಹಾಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ. ತಂದೆ ಕೆಟ್ಟೋನು ಅಂತ ಮಗ ಕೆಟ್ಟೋನು ಅನ್ನಕ್ಕಾಗಲ್ಲ ಅಲ್ವಾ? ನಮ್ಮ ಅರ್ಜುನ್ ಕೂಡ ಹಾಗೆ. ಜೆ.ಪಿ. ಪಾಟೀಲ್ ಸ್ವಂತ ತಾಯಿಗೆ ಮರ್ಯಾದೆ ಕೊಡಕ್ ಮರ್ತವನು. ಆದ್ರೆ ಅರ್ಜುನ್ ಪ್ರತಿ ಹೆಣ್ಣು ಮಕ್ಕಳನ್ನು ತನ್ನ ತಾಯಿ ಅಕ್ಕ ತಂಗಿ ಹಾಗೆ ಗೌರವದಿಂದ ನೋಡ್ತಾನೆ. ಸಂಧ್ಯನ್ ಕೂಡ ತಂಗಿ ಹಾಗೆ ನೋಡ್ತಿದ್ದ. ಅಪ್ಪನ್ನೇ ಎದುರ ಹಾಕೊಂಡು ನಿನಗೆ ಸಂಧ್ಯಾಗೆ ಸಹಾಯ ಮಾಡಿ, ಅದ್ಯಾವ ಸುಳ್ಳಲ್ಲ ಅಲ್ವಾ? ಏನು ಅಜ್ಜಿ, ನನಗ್ ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ನನ್ನ ಏನ್ ಮಾಡು ಅಂತೀರಾ? ಭಾರ್ಗವಿ, ನೀನು ಇದೇ ಮನೇಲಿರ್ಬೇಕು. ಅಜ್ಜಿ, ನಾನು ಇಲ್ಲಿದ್ರೆ ಸಂಧ್ಯಾ ಸಾವಿಗೆ ಅರ್ಥ ಸಿಗೋದ್ ಹೇಗೆ? ನಿನ್ನ ಒಳ್ಳೆ ಯೋಚನೆಗೆ ನಿಂಗೆ ಒಳ್ಳೇದೇ ಆಗುತ್ತೆ ಭಾರ್ಗವಿ. ನಿನ್ನ ಬೆಂಬಲಕ್ಕೆ ನಾನಿದ್ದೀನಿ, ನಿನ್ನ ಗಂಡ ಅರ್ಜುನ್ ಇರ್ತಾನೆ. ನೀನು ಸಂಧ್ಯಾ ಸಾವಿನ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಕಂಡುಹಿಡಿತೀಯ ಅನ್ನೋ ನಂಬಿಕೆ ನನಗಿದೆ. ಇದೀಗ ನಿನ್ನ ಮನೆ, ತಪ್ಪಿಗೆ ಶಿಕ್ಷೆ ಕೊಡಿಸಿ ಸರಿದಾರಿಗೆ ತರ್ತೀಯ ಅನ್ನೋ ನಂಬಿಕೆ ನನಗಿದೆ. ಈ ಮನೆಯವ್ರನ್ನ ಸರಿದಾರಿಗೆ ತರೋದು ದೊಡ್ಡ ಕೆಲ್ಸನಾ ನಿನ್ಗೆ? ನೋಡು ಮಗಳೇ, ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ಸಂಧ್ಯಾ ಸಾವಿಗೆ ಅರ್ಥ ಸಿಗೋದು ಎಷ್ಟು ಮುಖ್ಯನೋ ನಿನ್ಗೆ, ನಿಮ್ ಮದುವೆಗೆ ಅರ್ಥ ಸಿಗೋದು ಅಷ್ಟೇ ಮುಖ್ಯ. ನನ್ ಮಾತ್ ಕೇಳು, ನಿನಗೆಲ್ಲ ಒಳ್ಳೇದಾಗತ್ತೆ.